ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡಿಫ್ರೆಂಟಾಗಿ ಕ್ಯಾಪ್ಸಿಕಮ್ ಪಲ್ಯನ ಟ್ರೈ ಮಾಡಿದೆ. ಸೊ ಮಸ್ತ್ ಬಂದಿತ್ತು. ಒಂದೇ ಥರ ಮಾಡಿ 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 ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇನೋ ಒಂದು ಮಾಡಿದೆ. ಅದು ಮಸ್ತ್ ಬಂದಿತ್ತು. ಸೊ ಅದಕ್ಕೆ ಈ ರೆಸಿಪಿ ನಿಮ್ಮ ಜೊತೆ ನಂಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ರೆಸಿಪಿ ತೋರಿಸ್ತೀನಿ ಬರ್ರಿ. ಫಸ್ಟಿಗೆ ಗ್ರೇವಿ ಸಂಬಂಧ ನಾವು ಮಿಕ್ಸ್ಚರ್ ರೆಡಿ ಮಾಡ್ಕೋಬೇಕು. ಆ ಪೇಸ್ಟ್ ಹೆಂಗೆ ಮಾಡೋದು, ಮಸಾಲ ಪೇಸ್ಟ್ ಅಂತ ನೋಡ್ಕೊಂಡು ಬರೋಣ ಬರ್ರಿ. ನಾನಿಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳಕತ್ತೀನಿ. ಮೆಣಸಿನ್ಕಾಯಿ ಆದಮೇಲೆ ಸ್ವಲ್ಪ ನಾ ಚಕ್ಕೆ ಹಾಕ್ಕೊಂಡಿನಿ, ಅದಕ್ಕೆ ಸ್ವಲ್ಪ 4 ಲವಂಗ ಹಾಕ್ಕೊಂಡಿನಿ. ಈಗ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಈಗ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ನೀವು ಪೇಸ್ಟ್ ಇತ್ತಂದ್ರೆ ಪೇಸ್ಟ್ನು ಯೂಸ್ ಮಾಡ್ಬೋದು. ಅದಕ್ಕೆ 1 ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿನಿ ಮತ್ತು ಅದಕ್ಕೊಂದು ಟೊಮ್ಯಾಟೊ. ಮೀಡಿಯಮ್ ಸೈಜ್ ಇತ್ತಂದ್ರೆ ಓಕೆ, ಸಣ್ಣ ಸಣ್ಣ ಇದ್ದಂದ್ರೆ 2 ಈರುಳ್ಳಿ ಹಾಕಿ. ಅದಕ್ಕೆ ಸ್ವಲ್ಪ ನಾನು ಗ್ರೇವಿ ಟೇಸ್ಟ್ ಬರಲಿ, ಫ್ಲೇವರ್ ಬರಲಿ ಅಂತ 2 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳಕತ್ತೀನಿ. ನೋಡ್ರಿ ಯಾವ ಥರ ಬಂದೈತಂತ. ಸೊ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಒಗ್ಗರಣೆಗೆ ಅಂತೇಳಿ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದಕ್ಕೊಂದು 4-5 ಟೀ ಸ್ಪೂನ್ ಇದು ಎಣ್ಣೆ ಹಾಕ್ಕೊಳಕತ್ತೀನಿ. ಇದು ವಿಡಿಯೋ ಶೂಟ್ ಆಗಲಿಲ್ಲ, ಪ್ರಾಬ್ಲಮ್ ಆಯ್ತು ಸ್ವಲ್ಪ, ಸಾರಿ. ಸೊ ಅದಕ್ಕೆ ನಾ ಹೇಳಕತ್ತೀನಿ, ಇದು ನಾರ್ಮಲ್ ಒಗ್ಗರಣೆ ಇಷ್ಟು ಹಾಕ್ಕೊಂಡು ಬಿಡ್ರಿ. ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಅದಕ್ಕೊಂದು ಪಲಾವ್ ಎಲೆ ಹಾಕ್ಕೊಳ್ರಿ ನೀವು. ಇದಕ್ಕೆ ನಾನು ಕಿಚನ್ ಕಿಂಗ್ ಮಸಾಲ ಅಂತ ಒಂದು ಮಸಾಲೆ ಪೌಡ್ರ್ ಬರ್ತೈತಿ, ಅದನ್ನು ಹಾಕ್ಕೊಳಕತ್ತೀನಿ. ಇದನ್ನು ಹಾಕ್ಕೊಂಡ್ರೆ ಮಸ್ತ್ ಟೇಸ್ಟ್ ಬರ್ತೈತಿ, ಫ್ಲೇವರ್ ಬರ್ತೈತಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳತ್ತೀನಿ. ಮೆಣಸಿನ್ಕಾಯಿ ಪೀಸ್ಗಳನ್ನ ನಾನು ಒಗ್ಗರಣೆಗೆ ಹಾಕತ್ತೀನಿ. ನಾನು ಮುಂಚೆನೇ ಎಣ್ಣೆಗೆ ಫ್ರೈ ಮಾಡಿರಲಿಲ್ಲ, ಸೊ ಇಲ್ಲೇ ಒಗ್ಗರಣೆಗೆ ಫ್ರೈ ಮಾಡ್ಕೊತೀನಿ. ರುಬ್ಬಿರೋವಂಥ ಹಸಿ ಮಸಾಲೆ ಪೇಸ್ಟ್ನ ನಾನೀಗ ಒಗ್ಗರಣೆಗೆ ಹಾಕತ್ತೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕೋರಿ. ಅದೇ ಮಿಕ್ಸಿ ಜಾರ್ನಾಗ ನೀರು ಹಾಕಿ ನಾನು ಅದನ್ನೇ ಒಗ್ಗರಣೆಗೆ ಹಾಕ್ಕೊಳತ್ತೀನಿ. ಯಾರೂ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಅದರೊಳಗೆ ನೀರು ಹಾಕ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಬಿಡ್ರಿ. ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಮೇಲೆ ಕಸೂರಿ ಮೇಥಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಬಿಡ್ರಿ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ನಾನು ಮುಂಚೆ ಪೇಸ್ಟ್ ತಯಾರು ಮಾಡ್ಕೊಳ್ಳುವಾಗ ಹಾಕಿದ್ನಲ್ಲ, ಸೊ ಅದಕ್ಕಾಗಿ ಹಾಕಲಿಲ್ಲ. ಕಸೂರಿ ಮೇಥಿನ ಅಷ್ಟೇ ಹಾಕಿ ರೆಡಿ ಮಾಡಿದೆ. ನೋಡ್ರಿ ಯಾವ ಥರ ಬಂದೈತಿ ಪಲ್ಯ. ನೀವು ಒಂದ್ಸರಿ ಆದರೂ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಇತ್ತು ಟೇಸ್ಟ್ ಮಾತ್ರ. ಯಾರಾದರೂ ಟ್ರೈ ಮಾಡಿದ್ರಿ ಅಂತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ನಾಗ ಬಂದು ಹೇಳ್ರಿ ಯಾವ ಥರ ಇತ್ತು ಅಂತ. ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡತ್ತಿದ್ರಿ ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ರೆಸಿಪಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.